SK Super TMT, the long life TMT. ನೋಡಿ, ಲೀಕಾಸುರರ ವಿರುದ್ಧ ಕಠಿಣಾತಿ ಕಠಿಣ ಕಾನೂನು ಕ್ರಮ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷಾ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಮುಂದಾಗಿದೆ ಕೇಂದ್ರ. ಪೇಪರ್ ಲೀಕಾಸುರರಿಗೆ 5 ರಿಂದ 10 ವರ್ಷ ಜೈಲು ಶಿಕ್ಷೆ, 5 ರಿಂದ 10 ವರ್ಷಗಳ ಕಾಲ ಕಠಿಣಾತಿ ಕಠಿಣ ಕಾರಾಗೃಹ ಶಿಕ್ಷೆಯಂತೆ. ಜೊತೆಗೆ 1 ಕೋಟಿ ರೂಪಾಯಿ ದಂಡ ವಿಧಿಸುವ ಬಗ್ಗೆ ಕಾನೂನು ತರಲಾಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇದೆ. ಬಟ್ ನೋಡೋಣ ಅದು ಏನೇನು ಅವರು ಚರ್ಚೆ ಮಾಡ್ತಾರೆ ಅಂತಂದ್ಬಿಟ್ಟು. ಪರೀಕ್ಷಾ ಅಕ್ರಮ ತಡೆ ಕಾಯ್ದೆಗೆ ಈಗ ತಿದ್ದುಪಡಿ ತರೋದಕ್ಕೆ ಮುಂದಾಗಿದ್ದಾರೆ. ಕಾಯ್ದೆ ಇದೆ ಆಲ್ರೆಡಿ, ಅದಕ್ಕೆ ತಿದ್ದುಪಡಿ. ಪೇಪರ್ ಲೀಕಾಸುರರಿಗೆ 5 ರಿಂದ 10 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. 5 ರಿಂದ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುವಂತಹ ಕಾನೂನು, ಜೊತೆಗೆ 1 ಕೋಟಿ ರೂಪಾಯಿ ದಂಡ ವಿಧಿಸುವ ಬಗ್ಗೆ ಕೂಡ ಈಗ ತಿದ್ದುಪಡಿಯನ್ನು ತರಲಾಗುತ್ತೆ ಅಂತ ಇದೆ. ಈಗಲೂ ಇದೆ, ಬಟ್ ಕಡಿಮೆ ಇದೆ. ಹಾಗಾಗಿ ಅದನ್ನು ಜಾಸ್ತಿ ಮಾಡುವ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಹಾಗೇನಾದ್ರು ಆಯಿತು ಅಂದರೆ ಸಂಪುಟ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಅದು ಕಾನೂನಾಗಿ ಮಾರ್ಪಾಡಾಗುತ್ತೆ, ತಿದ್ದುಪಡಿ ಆಗುತ್ತೆ. ತಿದ್ದುಪಡಿ ಆಯಿತು ಅಂತಂದರೆ ನಾಳೆ ದಿನ ಯಾರ್ಯಾರು ತಗ್ಲಾಕೋತಾರೆ ಈ ಥರ ಕ್ವಶನ್ ಪೇಪರ್ ಲೀಕ್ ಮಾಡಿಬಿಟ್ಟು ಅಂಥವರಿಗೆ ಶಿಕ್ಷೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರಿಗ ಈ ಪರೀಕ್ಷೆಯ ಅಕ್ರಮ ತಡೆಗೆ ಕಾನೂನನ್ನು ಕಠಿಣಗೊಳಿಸುವ ನಿಟ್ಟಿನಲ್ಲಿ ತಿದ್ದುಪಡಿ ತರೋದಕ್ಕೆ ಆಲೋಚನೆಗಳು ನಡೀತಾ ಇದೆ. ಹೇಗಿರಬಹುದು ಇದು? ಇವತ್ತೇ ಫೈನಲ್ ಆಗುತ್ತಾ ಸಂಪುಟ ಸಭೆಯಲ್ಲಿ? ಹೇಗೆ ನೋಡಿ, ಪರೀಕ್ಷೆಯಲ್ಲಿ ಅಕ್ರಮಗಳನ್ನು ನಡೆಸುವವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ 2024ರಲ್ಲೇ ಕೇಂದ್ರ ಸರ್ಕಾರ ಒಂದು ಮಸೂದೆಯನ್ನು ಸಂಸತ್ನಲ್ಲಿ ಅಂಗೀಕರಿಸಿತ್ತು. ಈ ಮಸೂದೆಗೆ ಈಗ ತಿದ್ದುಪಡಿ ಬರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ತಿದ್ದುಪಡಿಯಲ್ಲಿ ಏನೆಲ್ಲ ಹೊಸ ಅಂಶಗಳನ್ನು ಸೇರಿಸಲಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಸಚಿವ ಸಂಪುಟ ಸಭೆ ಕೂಡ ಆರಂಭ ಆಗಿರುವಂಥದ್ದು. ಈ ಸಭೆಯಲ್ಲಿ ದೇಶಾದ್ಯಂತ ಏನು ಈ ಎಲ್ಲ ಬೆಳವಣಿಗೆಗಳಾದ ಬಳಿಕ ಇವನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪರೀಕ್ಷಾ ನೀತಿಗಳನ್ನು ಸುಧಾರಿಸುವಂಥದ್ದು, ಭವಿಷ್ಯದಲ್ಲಿ ಈ ರೀತಿಯಾದಂಥ ಘಟನೆಗಳಾಗದಂತೆ ಎಚ್ಚರಿಕೆಯನ್ನು ವಹಿಸುವಂಥ ದೃಷ್ಟಿಯಿಂದ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ರ ಅಂಶಗಳನ್ನು ಆಧರಿಸಿ ಒಂದಷ್ಟು ಹೊಸ ನಿಯಮಗಳನ್ನು ಸೇರಿಸುವಂಥ ಸಾಧ್ಯತೆಗಳಿದ್ದಾವೆ. ಈಗ ಕೆಲವು ಮೂಲಗಳು ಹೇಳ್ತಿರುವಂಥ ಮಾಹಿತಿಗಳ ಪ್ರಕಾರ 5 ರಿಂದ 10 ವರ್ಷಕ್ಕೆ ಜೈಲು ಶಿಕ್ಷೆಯನ್ನು ಏರಿಕೆ ಮಾಡಬಹುದಾದಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಮತ್ತು ಇಂತಹ ಕೃತ್ಯಗಳಲ್ಲಿ ಭಾಗಿಯಾದವರಿಗೆ 1 ಕೋಟಿ ರೂಪಾಯಿವರೆಗೂ ಕೂಡ ದಂಡವನ್ನು ವಿಧಿಸುವಂತಹ ನಿಟ್ಟಿನಲ್ಲೂ ಕೂಡ ನಿಯಮಗಳನ್ನು ರೂಪಿಸಬಹುದಾದಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕರೆ ಬಹುಶಃ ಈಗ ಮಾನ್ಸೂನ್ ಸೆಷನ್ ಅಂತ್ಯ ಆಗೋದ್ರ ಒಳಗಾಗಿ ಈ ಒಂದು ಕಾನೂನನ್ನು ಸೆಷನ್ನಲ್ಲಿ ಪಾಸ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಪ್ರಯತ್ನಗಳನ್ನು ಮಾಡಬಹುದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಸದ್ಯಕ್ಕೆ ತೀರ್ಮಾನಗಳನ್ನು ಸಂಪುಟ ಸಭೆಯಲ್ಲಿ ತಗೋತೀವಿ ಅಂತ ಹೇಳಿದ್ದಾರೆ. ಏನು ಅಂತಕ್ಕಂಥದ್ದು ಸಂಪುಟ ಸಭೆ ಮುಗಿದ ಬಳಿಕ ಯಾರಾದರೂ ಒಬ್ಬರು ಮೀಡಿಯಾಗೆ ಬ್ರೀಫ್ ಮಾಡ್ತಾರೆ, ಏನು ತೀರ್ಮಾನ ಆಯಿತು ಅಂತಂದ್ಬಿಟ್ಟು. ಅಟ್ಲೀಸ್ಟ್ ಅದನ್ನು ಮಾಡಿದ ಮೇಲಾದರೂ ವಿಪಕ್ಷಗಳು ಮತ್ತು CJPಯ ಹೋರಾಟ ಕಡಿಮೆ ಆಗುತ್ತಾ? ಬಟ್ ಅವ್ರ ಬೇಡಿಕೆ ಇರೋದೇ ಬೇರೆ, ಬಿಡಿ, ಅವ್ರ ಬೇಡಿಕೆ ಇರತಕ್ಕಂಥದ್ದು. ಓಕೆ, ಮತ್ತೆ ನಾನು ಸಂಪರ್ಕಕ್ಕೆ ತಗೋತೀನಿ ನನ್ನ ಕೊಲೀಗ್ ಶಬೀರ್ ಅವರನ್ನು. ಶಬೀರ್, ಈಗ 2024ರಲ್ಲೇ ಕಾಯ್ದೆ ಇದೆ ಅಂತಕ್ಕಂಥದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅದಕ್ಕೆ ತಿದ್ದುಪಡಿ ಅಂತಂದರೆ ಶಿಕ್ಷೆಯ ಪ್ರಮಾಣ ಹೆಚ್ಚಾಗೋ ಸಾಧ್ಯತೆ ಇದೆಯಾ ಅಂತ? ಶಿಕ್ಷೆ ಮತ್ತು ದಂಡದ ಪ್ರಮಾಣವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾಕೆಂದರೆ ಇತ್ತೀಚೆಗೆ ಕೇವಲ ನೀಟ್ ಪೇಪರ್ ಅಂತಲ್ಲ, ರಾಜ್ಯ ಸರ್ಕಾರಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ದೊಡ್ಡ ವ್ಯವಸ್ಥಿತ ಜಾಲವಾಗಿ ಹರಡ್ತಾ ಇರುವಂಥದ್ದು. ಇತ್ತೀಚೆಗೆ ನಾವು ಗಮನಿಸಿದ್ವಿ, ಉತ್ತರ ಪ್ರದೇಶದಲ್ಲೂ ಕೂಡ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಪಂಜಾಬ್ನಲ್ಲೂ ಕೂಡ ಆಗಿತ್ತು. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇವುಗಳನ್ನು ನಿಗ್ರಹಿಸಬೇಕಾದಂಥ ಅನಿವಾರ್ಯತೆ ಕೇಂದ್ರ ಮತ್ತು ರಾಜ್ಯಗಳ ಮುಂದೆ ಕೂಡ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಕಾನೂನನ್ನು ಮಾಡಿದರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಸಕಾರಾತ್ಮಕವಾಗಿ ಇನ್ನೂ ಕೂಡ ಅವುಗಳನ್ನು ಅಳವಡಿಸಿಕೊಂಡಿಲ್ಲ. ಸೊ ಹೀಗಾಗಿ ಹೊಸ ತಿದ್ದುಪಡಿ ಮಸೂದೆಯನ್ನು ತರೋ ಮೂಲಕ ರಾಜ್ಯಗಳಿಗೂ ಕೂಡ ಅನ್ವಯಿಸುವಂತೆ ನಿಯಮಗಳನ್ನು ರೂಪಿಸುವಂಥ ಕೆಲಸವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು. ಮತ್ತು ಇದರ ಜೊತೆಗೆ ದಂಡದ ಪ್ರಮಾಣವನ್ನು ಹೆಚ್ಚು ಮಾಡುವಂಥದ್ದು, ಜೊತೆಗೆ ಜೈಲು ಶಿಕ್ಷೆಯ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಒಂದು ವೇಳೆ 1 ಕೋಟಿ ರೂಪಾಯಿವರೆಗೂ ದಂಡವನ್ನು ವಿಧಿಸಿದಂಥ ಸಂದರ್ಭದಲ್ಲಿ ದಂಡವನ್ನು
ಪಾವತಿ ಮಾಡಲಿಕ್ಕೆ ಸಾಧ್ಯವಾಗದಂಥ ಪ್ರಸಂಗಗಳು ಬಂದಂಥ ಸಂದರ್ಭದಲ್ಲಿ ಆಗ ಶಿಕ್ಷೆಯ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚುಗೊಳಿಸುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನು ಈ ಮಸೂದೆಯಲ್ಲಿ ಸೇರಿಸುವಂಥ ಸಾಧ್ಯತೆಗಳಿದ್ದಾವೆ. ಒನ್ಸ್ ಕ್ಯಾಬಿನೆಟ್ ಆದ ಬಳಿಕ ಅದರ ಬ್ರೀಫಿಂಗ್ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ಏನೆಲ್ಲ ತಿದ್ದುಪಡಿ ಮಸೂದೆಯಲ್ಲಿ ಹೆಚ್ಚಿನ ಅಂಶಗಳು ಇರುತ್ತೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಮಾಹಿತಿ ಕೊಡಲಿದೆ. ಅರವಿಂದ್.